ಶಿವ. ಶಿವ ಎಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಶಿವನೆಂದರೆ ಮುಕ್ಕಣ್ಣ. ಶಿವನೆಂದರೆ ಚೈತನ್ಯ. ಶಿವನೆಂದರೆ ಅಗಮ್ಯ ಚೇತನ. ಇವರು ಇರುವ ಜಾಗದಲ್ಲಿ ಸದಾ ನೆಮ್ಮದಿ ಇರುತ್ತದೆ. ಇವರು ಗಂಡ ಹೆಂಡತಿ ಎಲ್ಲಿ ಸ್ನೇಹದಿಂದ ಪ್ರೀತಿಯಿಂದ ಇರುತ್ತಾರೋ ಅಲ್ಲಿ ಇವರು ಸದಾ ವಾಸವಾಗಿರುತ್ತಾರೆ. ಇಂಥ ಚೈತನ್ಯ ಮೂರ್ತಿಯನ್ನು ನಾವು ಆರಾಧಿಸುವುದು ಬಹಳ ಬಹಳ ನಮ್ಮ ಸಂತೋಷ ಸಮಯವಾಗಿರುತ್ತದೆ. ಶಿವನೆಂದರೆ ಅಹಂಕಾರವನ್ನು ಬಿಡುವ ಒಂದು ನಾಮಧೇಯ, ಪಂಚಾಕ್ಷರ ಓಂ ನಮಃ ಶಿವಾಯ. ಪಂಚಭೂತಗಳ ಸಾಕ್ಷಿಯಾಗಿ ಪಂಚಾಕ್ಷರಿಯ ನಾಮಧೇಯವನ್ನು ದಿನ ಜಪಿಸುವುದರಿಂದ ನಮ್ಮಲ್ಲಿರುವ ಲೋಪದೋಷಗಳು, ಕೆಟ್ಟ ಸ್ವಭಾವಗಳು, ಬೇಡವಾದ ಕೆಟ್ಟ ನಿರ್ಧಾರಗಳು ತೊಲಗಿ ಹೋಗುತ್ತವೆ. ಶಿವನೆಂದರೆ ಅನಂತ ಅನಂತ ರೂಪ. ಇವರ ರೂಪ ನೋಡಿದಾಕ್ಷಣ ಒಂದೊಮ್ಮೆ ಬೆರಗಾಗುವಂತಿದೆ. ಇವರು ನುಡಿದಾಗ ಮುತ್ತಿನ ಮಳೆಯೇ ಸುರಿಯುತ್ತದೆ. ಇವರ ಕರುಣೆ ಅನಂತವಾದ ದೊಡ್ಡ ಸಾಗರವಾಗಿರುತ್ತದೆ. ಇವರನ್ನು ಪೂಜಿಸಿದವರಿಗೆ ಮೃತ್ಯು ಜಯನಾಗಿ ಬರುತ್ತಾನೆ. ಇವರನ್ನು ಆರಾಧಿಸಿದವರಿಗೆ ಮನೆಯಲ್ಲಿ ಕಷ್ಟ, ನೋವು, ಹಿಂಸೆ ಎಲ್ಲವೂ ಕ್ಷಣ ಮಾತ್ರದಲ್ಲಿ ದೂರ ಮಾಡುತ್ತಾರೆ. ಅಂಥ ಶಿವ ಹಾಲಾಹಲವನ್ನೇ ಕುಡಿದು ಅಮೃತವನ್ನು ನೀಡಿದ ಮಹಾಪುರುಷ ಯೋಗಿ ಜಗದ್ಗುರು ನಮ್ಮ ಶಿವ. ಈ ಶಿವನಿಗೆ ಪೂಜೆ ಮಾಡಲು, ಅಭಿಷೇಕ ಮಾಡಲು ಕೋಟಿ ಕೋಟಿ ಜನರು ಸಮೃದ್ಧಿಯನ್ನು ಹೊಂದುತ್ತಾರೆ. ಶಿವನೆಂದರೆ ಬ್ರಹ್ಮ